ಬೆಂಗಳೂರಿಗೆ ಬರೋದೇ ಇಲ್ಲ ಅನ್ನೋ ರೇಂಜಿಗೆ ತಪ್ಪಿಕೊಂಡು ಯಾಕಂದ್ರೆ ಫಸ್ಟ್ ಗ್ಲಾಸ್ ನೀಟಾಗಿ ಕ್ಲೀನ್ ಮಾಡಿಲ್ಲ, ಬ್ಯಾಗೆ ಕಿತ್ತಾಕ್ಬಿಟ್ಲು. ವಾತಾವರಣ ಎಲ್ಲರ ಮನೆ ಮುಂದೆಗಡೆ ಗಾಡಿ ಒಳ್ಳೆಯವಳು, ನಮ್ಮ ಅತ್ತೆನೂ ಅಷ್ಟೇ ಒಳ್ಳೆ, ನನ್ನ ಥರನೇ ಸೇಮ್ ಎಲ್ಲ. ನಮಸ್ಕಾರ, ನನ್ನ ಚಾನಲ್ಗೆ ಸ್ವಾಗತ ಅಂಡ್ ಸುಸ್ವಾಗತ. ಇವತ್ತು ನಾನು ನನ್ನ ತಂಗಿ ಊರಿಗೆ ಹೋಗ್ತಾ ಇದ್ದೀವಿ. ನಮ್ಮ ಅಕ್ಕನೂ ಬರ್ತಾಳೆ, ಕನ್ಫರ್ಮ್ ಇಲ್ಲ, ಬರ್ತೀನಿ ವೆಯ್ಟ್ ಮಾಡಿ, ಬಂದರೆ ಬರ್ತೀನಿ ಅಂತ ಹೇಳಿದಾಳೆ. ವೆಯ್ಟ್ ಮಾಡ್ತಾ ಇದ್ದೀವಿ. ಅವಳು ಬಂದರೆ ಅವಳು ಬಂದರೆ ಅವಳ ಜೊತೆ ನಾವು 3 ಜನನೂ ಹೋಗ್ತಾ ಇದ್ದೀವಿ. ಬನ್ನಿ, ನಿಮ್ಮನ್ನು ಕರ್ಕೊಂಡು ಹೋಗ್ತೀನಿ, ನಮ್ಮೂರಿಗೆ ಹೆಂಗಿದೆ ಅಂತ ತೋರಿಸ್ತೀನಿ. ರಕ್ಷಿತಾ ಎಷ್ಟು ಲಗೇಜ್ ತಗೊಂಡೋಗ್ತಾ ಇದ್ದೀವಿ ಅಂದರೆ ಊರಿಗೆ ಬೆಂಗಳೂರನ್ನ ಏನಾದರೂ ಖಾಲಿ ಮಾಡ್ಕೊಂಡು ಹೋಗ್ತಾ ಇದ್ದೀವಿ, ಮತ್ತೆ ಬೆಂಗಳೂರಿಗೆ ಬರೋದೇ ಇಲ್ಲ ಅನ್ನೋ ರೇಂಜಿಗೆ ತಪ್ಪಿಕೊಂಡು ಹೋಗ್ತಾ ಇದ್ದೀವಿ. ಇವಾಗ ಆಟೋದಲ್ಲಿ ಗೊರಗುಂಟೆಪಾಳ್ಯ ಬಸ್ ಸ್ಟಾಪಿಗೆ ಬಂದ್ವಿ. ಒಂದು 5-10 ನಿಮಿಷ ವೆಯ್ಟ್ ಮಾಡಿದ್ಮೇಲೆ ಹಾಸನ ಬಸ್ ಬಂತು. ಹಾಸನ ಬಸ್ ಹತ್ಕೊಂಡು ಕುಣಿಗಲ್ಗೆ ಹೋಗಿ ಇಳ್ಕೊಂಡ್ವಿ. ಫ್ರೀಯಾಗಿತ್ತು ಬಸ್ಸು, ಅಷ್ಟೊಂದೇನು ರಶ್ ಏನಿರಲಿಲ್ಲ, ಸೀಟ್ ಸಿಕ್ಕಿತ್ತು. ವೀಕೆಂಡ್ ಏನಲ್ವಲ್ಲ, ವೀಕ್ ಡೇಸ್ ಅಲ್ವಾ, ಅದಕ್ಕೆ ಫ್ರೀಯಾಗಿತ್ತು. ಇವಾಗ ಕುಣಿಗಲ್ಗೆ ಬಂದು ಇಳ್ದಿದ್ದೀವಿ. ಎಷ್ಟು ಬಿಸಿಲೈತೆ ಅಂದರೆ ಕುಣಿಗಲಲ್ಲಿ ನಡ್ಕೊಂಡು ಹೋಗೋಕ್ಕಾಗಲ್ಲ ಅಂತ ಇನ್ನೊಂದು ಬಸ್ ಸ್ಟಾಪ್ ಐತೆ, ಅಲ್ಲಿ ಇಳ್ಕೊಬೇಕಾಯ್ತು. ಅಲ್ಲಿ ಇಳಿದು ತಿರ್ಗಾ ಬಸ್ ಬರೋ ತನಕ ವೆಯ್ಟ್ ಮಾಡಬೇಕಂತ, ಅದಕ್ಕೆ ಇಲ್ಲೇ ಇದೇ ಬಸ್ ಸ್ಟಾಪಲ್ಲಿ ಇಳ್ಕೊಬಿಟ್ಟಿದ್ದೀವಿ. ಕುಣಿಗಲ್ ಡಿಪೋದು ಡ್ರೈವರು, ಕಂಡಕ್ಟ್ರದು, ಡಿಪೋದಲ್ಲಿ ಇರೋದು ಯಾರ್ದಾರು ನಂಬರ್ ಬೇಕಿದ್ರೆ ಹೇಳಿ, ಈ ಅಕ್ಕ ಕೊಡ್ತಾಳೆ. ಇದೇ ನೋಡಿ ನಮ್ಮ ಕುಣಿಗಲ್. ಬಸ್ ಗ್ಲಾಸಿಂದ ಸರಿಯಾಗಿ ಕಾಣಿಸ್ತಾ ಇಲ್ಲ, ಯಾಕಂದ್ರೆ ಬಸ್ ಗ್ಲಾಸ್ ನೀಟಾಗಿ ಕ್ಲೀನ್ ಮಾಡಿಲ್ಲ. ಇದು ಕುಣಿಗಲಲ್ಲಿ 2ನೇ ಬಸ್ ಸ್ಟಾಪು. ನಾವು ಈ ಬಸ್ ಸ್ಟಾಪಲ್ಲಿ ಇಳ್ಕೊಬೇಕಾಗಿತ್ತು. ಬಿಸಿಲು ಬಸ್ ಬರೋವರೆಗೂ ವೆಯ್ಟ್ ಮಾಡೋಕ್ಕಾಗಲ್ಲ ಅಂತ 1ನೇ ಬಸ್ ಸ್ಟಾಪಲ್ಲೇ ಇಳ್ಕೊಂಡ್ವಿ. ಬ್ಯಾಗೆ ಕಿತ್ತಾಕ್ಬಿಟ್ಲು ಎಲ್ಲ. ಶ್ರುತಿಯಕ್ಕ ಮಾಡ್ತಾಳೆ ಹಿಂಗೆ ನಡಿ. ಮೊಯ್ತಣ್ಣ ಅರ್ಧ ದಾರಿ ಬಂದ್ಮೇಲೆ ಬತಾವನೆ. ಸ್ವಾಗತ 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 ಕೊಡ್ತಾ ಇರೋದು ಗುಂಡ. ನೋ ವೇ, ಚಾನ್ಸೇ ಇಲ್ಲ, ನೋ ವೇ. ಏನು ತಂದಿಲ್ಲ ನಿಂಗೆ, ನಿಂಗೇನು ತಂದಿಲ್ಲ. ಅಯ್ಯೋ ಅಯ್ಯೋ ಗುಂಡ. ಇನ್ನೊಬ್ಬ ಅವನೇ ತುಂಬ ಸ್ಪೆಷಲ್ ವ್ಯಕ್ತಿ ಮೇಲ್ಗಡೆ. ನೋಡಿಲ್ಲ ಇನ್ನು, ನೋಡ್ಬಿಟ್ಟ. ಚಿಂಟು ಚಿಂಟು ಯಾರು ಚಿಂಟು? ನಾನು ಚಿಂಟು ಬೈಲಿ ಇಲ್ಬಾ. ನಾನು ಇವಾಗ ನಮ್ಮ ಅಜ್ಜಿ ಮನೆಗೆ ಹೋಗ್ತಾ ಇದ್ದೀನಿ. ನಮ್ಮ ತಮ್ಮನ ಕರ್ಕೊಂಡು ಲಗೇಜನ್ನೆಲ್ಲ ಅಲ್ಲೇ ರಕ್ಷಿತಾರ ಮನೇಲಿ ಇಟ್ಬಿಟ್ಟು ನಾನು ಒಬ್ಬಳೇ ಹೋಗ್ತಾ ಇದ್ದೀನಿ. ಅಲ್ಲಿ ಊರ ಹಬ್ಬ ಮಾಡಿದ್ದಾರೆ, ಊಟ ಮಾಡ್ಕೊಂಡು ಬಂದ್ಬಿಡೋದಷ್ಟೇ. ನಂಗೆ ಸ್ವಲ್ಪ ಕೆಲಸ ಇದೆ, ಬೇಗನೆ ಬರಬೇಕು. ಅಪ್ಪ ಮಾಡ್ತೀನಿ ಬಾ. ನೀನು ಮಾಡ್ದಾ? ಇವಾಗ ನಮ್ಮ ಅಜ್ಜಿ ಮನೆಗೆ ಬಂದೆ. ಇವ್ರು ನಮ್ಮ ದೊಡ್ಡತ್ತೆ ಗಂಗಮ್ಮ ಅಂತ, ಇವರು ನಮ್ಮ ದೊಡ್ಡಕ್ಕ ಸುಷ್ಮಾ ಅಂತ, ಇವರು ನಮ್ಮ ದೊಡ್ಡಪ್ಪ ಅಪ್ಪ, ಇವರು ದೊಡ್ಡಜ್ಜಿ. ಎಲ್ಲ ಇರೋರೆಲ್ಲ ದೊಡ್ಡ ಮನುಷ್ಯರೇ, ನಾವೇ ಚಿಕ್ಕವರೇ ಹೇಳ್ಬೇಕಾದ್ರೆ. ನಾನೇ ಚಿಕ್ಕವಳು ಹೇಳ್ಬೇಕಂದ್ರೆ. ಇವರು ದೊಡ್ಡ ಮನುಷ್ಯರು. ಹಬ್ಬದ ವಾತಾವರಣ, ಎಲ್ಲರ ಮನೆ ಮುಂದೆಗಡೆ ಗಾಡಿ, ನಾಯಿಗಳಿದಾವೆ ಅಂದರೆ ಇದು ನೋಡಿ, ತಿಂದು ಸಾಕಾಗಿ ಮಲ್ಕೊಂಡೈತೆ. ನಿಮ್ಗೆ ಯಾಕೆ ಬೇಕದು? ಅಲ್ಲಲ್ಲ, ಕೋಳಿಗಳಿಗೆ ನಾಯಿಗಳಿಗೆ ಏನು ಕಮ್ಮಿ ಇಲ್ಲ ಅಷ್ಟೇ. ಮಾಡಿ ಮಾಡಿ ಸ್ಟಾರ್ಟ್ ಮಾಡಿದ್ದೀನಿ. ಮಾತಾಡಿ, ಏನಾರು ಮಾತಾಡ್ಬೇಕಂತಿದ್ರೆ ಮಾತಾಡಿ. ನಿಮ್ದು ಏನಾದರೂ ಬೇಡಿಕೆ ಇದ್ರೆ ನನ್ನ ಮುಖ ಅಂತ ನೀನ್ ಈ ತರ ಅಂತ ಬಿಕ್ಕಳ್ತಾ ಇದ್ರೆ ನನಗೆ ತಿಕ್ಕಿ ಹಿಡಿಯುತ್ತೆ. ಹೇಳಿ, ಈಡೇರಿಸ್ತೀವಿ. ಈಡೇರಿಸ್ತಾಳೆ ಡಬ್ಬ ಟಿವಿಗೆ ಹಾಕಿ. ಹೇಳಿಗೆ ನೀನು ಸುಮ್ಮನೆ ಸ್ಮೈಲ್ ಮಾಡ್ಕೊಂಡು ಅವ್ಳು ಕ್ಯಾನ್ಸಲ್ ಮಾಡಿದ್ದಾರೆ. ಇವ್ರು ನಮ್ಮ ಚಿಕ್ಕತ್ತೆ, ನಾವಿಬ್ರು ಒಂದೇ ಥರ ಇದ್ದೀವಿ ನೋಡಿ. ಎಲ್ಲರೂ ಹೇಳ್ತಾರೆ ನಾವಿಬ್ರು ಒಂದೇ ಥರ ಇದ್ದೀವಿ ಅಂತ.
ಆದ್ರೆ ನಮ್ಮ ಅತ್ತೆ ಒಂದ್ ಸ್ವಲ್ಪ ಸಣ್ಣ ಐತೆ, ಇವಳು ದಪ್ಪ ಇದ್ದಾಳೆ. ಇವಾಗ ದಪ್ಪ ಆಗಿರೋದಷ್ಟೇ. ನಾನು ಎಷ್ಟು ಒಳ್ಳೆ ಹೇಳು, ನಮ್ಮ ಸ್ವಲ್ಪ ಬೆಳ್ಕೊಂಡೋಡತ್ತೆ ಅಷ್ಟೇ. ನಾವು ಊರಲ್ಲಿ ಹೆಸ ಬೇಯಿಸಿ ಅಷ್ಟು ದೂರ ಹೋಗ್ಬೇಡಪ್ಪ. ನಾನೊಂಚೂರು ಬೆಂಗಳೂರಿಗೆ ಹೋಗ್ಬಿಟ್ಟು ನಾನು ಎಷ್ಟು ಒಳ್ಳೆ ಹೇಳು, ನಮ್ಮ ಅತ್ತೇನೂ ಅಷ್ಟೇ ಒಳ್ಳೆ, ನನ್ನ ಥರನೇ ಸೇಮ್ ಎಲ್ಲ. ಇವಳು ಸುಷ್ಮಾ, ಕವಿತಾ, ಗಂಗಮ್ಮ. ಅಯ್ಯ ಇವ್ರು ನಮ್ಮ ಚಿಕ್ಕಪ್ಪ. ಇದು ನಮ್ಮ ದೇವ್ರಿಗೆ ನಾನೇ ಹೊಲ್ದಿರೋ ಡ್ರೆಸ್. ಇದನ್ನ ಹಾಕಿದ್ಮೇಲೆ ಹೆಂಗೆ ಕಾಣಿಸುತ್ತೆ ಅಂತ ಫೋಟೋ ಹಾಕ್ತೀನಿ ನೋಡಿ ಸೈಡಲ್ಲಿ. ಚೆನ್ನಾಗಿ ಹೊಲ್ದಿದ್ದೀನಿ, ನಾನೇ ರೆಡಿ ಮಾಡಿರೋದು. ನಾನು ಈ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ. ಒಂದು ವಾರ ಊರಲ್ಲಿ ಇರಬೇಕು ಅಂತ ಅಂದ್ಕೊಂಡಿದ್ದೀನಿ ಅಷ್ಟೇ. ಇರ್ತೀನೋ ಇಲ್ವೋ ಗೊತ್ತಿಲ್ಲ. ಇದ್ದರೆ ವಿಡಿಯೋ ಮಾಡಿ ಹಾಕ್ತೀನಿ, ಇಲ್ಲ ಅಂತ ಅಂದರೆ ಬೆಂಗಳೂರಿಗೆ ಹೋಗಿ ವಿಡಿಯೋ ಮಾಡ್ತೀನಿ. ಈ ವಿಡಿಯೋ ಏನಾದರೂ ನಿಮ್ಗೆ ಇಷ್ಟ ಆಗಿದೆ ಶೇರ್ ಮಾಡಿ, ಲೈಕ್ ಮಾಡಿ, ಕಮೆಂಟ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು, ಧನ್ಯವಾದಗಳು.